ಮಲತಾಯಿ ಧೋರಣೆ ಆಗ್ತಾ ಇದೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಿನಿಸ್ಟರ್ಗಳಿದ್ದರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ವಿಪರೀತವಾಗಿ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ. ಅಕ್ರಮ ಮದ್ಯ ಮಾರಾಟದಿಂದ ವಿದ್ಯಾರ್ಥಿಗಳು, ಯುವ ಪೀಳಿಗೆಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಅದರ ಜೊತೆಗೆ ಅಕ್ರಮ ಮರಳು ಸಾಗಾಟ ಈಗಾಗಲೇ NGTಗೆ ಕೂಡ ದಾಖಲು ಮಾಡಿದರೂ ಕೂಡ ನೈಸರ್ಗಿಕ ಸಂಪತ್ತು ಕೊಳ್ಳೆ ಹೊಡೆಯಲು ಸಂಪೂರ್ಣವಾಗಿ ನಮ್ಮ ಸರ್ಕಾರನೇ ವಿಫಲ ಆಗ್ತಾ ಇದೆ ಅನ್ನೋದು ಬಹಳ ದುಃಖದ ವಿಷಯ. ಅದರ ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಯೋಜನೆ ಅನ್ನಭಾಗ್ಯ ಯೋಜನೆ ಕೂಡ ಅಕ್ರಮ ಪಡಿತರ ಧಾನ್ಯವನ್ನು ವಿತರಣೆ ಮಾಡುವಲ್ಲಿ ಸಂಪೂರ್ಣ ವಿಫಲ ಆಗ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಹಳ್ಳಿಗಳಲ್ಲಿ ಸಂಪೂರ್ಣವಾಗಿ ರಸ್ತೆ ಕಾಮಗಾರಿ ಹದಗೆಟ್ಟು ಹೋಗಿದೆ, ಕಳಪೆ ಮಟ್ಟದ್ದು. ಇದರಿಂದ ಒಂದೇ ನಿಮಿಷ ಅಧ್ಯಕ್ಷರೇ, 2027ರಲ್ಲಿ 9,074 ಅಪಘಾತ ಆಗಿ 910 ಸಾವಾಗಿದ್ದಾವೆ. 24ರಲ್ಲಿ 894 ಸಾವಾಗಿದೆ. 2020ರಲ್ಲಿ 715 ಸಾವಾಗಿದೆ. ಟೋಟಲ್ 3 ವರ್ಷದಲ್ಲಿ 2,119 ಸಾವಾಗಿದೆ. ಈ ಸಾವಿಗೆ ನಮ್ಮ ಸರ್ಕಾರನೇ ನ್ಯಾಯ ಇಲ್ಲ ಅಂತಂದ್ರೆ ಹೊರಗೆ ಜನರು ನಮಗೆ ಮೆಟ್ಟು ತಗೊಂಡು ಹೊಡೆಯುವಂತ ಪರಿಸ್ಥಿತಿ ನಮಗಾಗಿದೆ ಅಂತಂದು ನಮ್ಮ